ಸಾಧ್ಯ ಆಗ್ತಿತ್ತ ಅವ್ರಿಗೆ? ಖಂಡಿತ ಇಲ್ಲ. ಚುನಾವಣೆ ಸಂದರ್ಭದಲ್ಲಿ ಕೇವಲ 500 ರೂಪಾಯಿ ಭಿಕ್ಷೆಗೋಸ್ಕರ ನಮ್ಮ ಮತನ ಮಾರ್ಪಡೋದ್ರ ಪರಿಣಾಮ ಇವತ್ತು ಇಂಥ ದುಷ್ಟ ಉಳಿದಂಥವ್ರು ಏನಿದ್ದಾರೆ, ಸರ್ಕಾರಿ ನೌಕರರು, ಪೊಲೀಸರಿಂದ ಹಿಡಿದು ಎಲ್ಲರೂ ಇದಾರಲ್ಲ, ಅವರೆಲ್ಲ ನಮ್ಮ ಸೇವಕರು. ಎಲ್ಲ ರೆವಿನ್ಯೂ ಇಲಾಖೆಯವರು, ಪೊಲೀಸ್ ಇಲಾಖೆಯಲ್ಲಿ ಇವರೆಲ್ಲ BPL ಅಲ್ಲಿರೋರು ಅಂತ್ಯೋದಯಕ್ಕೆ ಬರಬೇಕು, ಅಂತ್ಯೋದಯದಲ್ಲಿರೋರು ಸತ್ಯ ಹೋಗ್ಬಿಡ್ಬೇಕು. ಅಮೇರಿಕಾದಲ್ಲಿದೆ, ಯಾರೋ ನನಗೆ ಹೇಳಿದ್ದಾರೆ. ಅಲ್ಲಿನ ಅಧ್ಯಕ್ಷ ಒಬ್ಬ ಸಾಮಾನ್ಯ ಪ್ರಜೆಯ ಪ್ರಾಪರ್ಟಿಯಿಂದ ಹಿಡಿದು ಅವನ ಇತಿಹಾಸವನ್ನ ತೋರು ಬೆರಳಿನಲ್ಲಿ ತಿಳ್ಕೊಬಹುದು ಅವನು. ನಮಸ್ಕಾರ ಸ್ನೇಹಿತರೆ, ಸೂರಿ ಡೈರಿಗೆ ಸ್ವಾಗತ. ನಾನು ನಿಮ್ಮ ಮಾದರಹಳ್ಳಿ ರಾಜು. ಸ್ನೇಹಿತರೆ, ಇವತ್ತು ಭ್ರಷ್ಟಾಚಾರ, ಅನಾಚಾರ, ದುರಾಚಾರ ತಾಂಡವ ಆಡ್ತಿದೆ. ಯಾವ ಮಟ್ಟಕ್ಕೆ ಅಂತ ಅಂದರೆ, ಅಧಿಕಾರಿಗಳು, ಈ ಸರ್ಕಾರಿ ನೌಕರರು ಒಬ್ಬ ಬಡ ವ್ಯಕ್ತಿಯ ಆಸ್ತಿಯನ್ನು ಮತ್ತೊಬ್ಬರಿಗೆ, ಧನವಂತರಿಗೆ, ಹಣವಂತರಿಗೆ ಯಾವುದೇ ಮುಲಾಜಿಲ್ಲದೆ ಸುಳ್ಳು ದಾಖಲೆಗಳನ್ನ ಸೃಷ್ಟಿಸಿ ವರ್ಗಾವಣೆ ಮಾಡುವಂಥ ದಂಧೆ ಇಡೀ ರಾಜ್ಯದಲ್ಲಿ, ಬಹುಶಃ ಇಡೀ ದೇಶದಲ್ಲೇ ವ್ಯಾಪಕವಾಗಿ ನಡೀತಿದೆ. ಇದನ್ನು ಯಾವುದೇ ಸರ್ಕಾರ ಬಂದರೂ ಕಂಟ್ರೋಲ್ ಮಾಡೋಕ್ಕಾಗ್ತಿಲ್ಲ. ಯಾಕೆ ಅಂದರೆ, ಯಾವುದೇ ಪಕ್ಷದವರು ಅಧಿಕಾರಕ್ಕೆ ಬರಬೇಕು ಅಂದರೆ ಇಂಥ ದುಷ್ಟರು, ದುರುಳರು ಅವಶ್ಯಕತೆ ಇದೆ. ಹಾಗಾಗಿ ಬಡವ್ರನ್ನ ದಮನ ಮಾಡುವಂಥ ಕೆಲಸ ನಡೀತಾನೆ ಇದೆ. ಈ ಸಮಾಜವಾದಿ, ನ್ಯಾಯವಾದಿ ಅನ್ನುವಂಥದ್ದೆಲ್ಲ ಕೇವಲ ಮಾಧ್ಯಮಗಳಿಗಷ್ಟೇ ಸೀಮಿತ ಆಗಿದೆ. ಇಂಥ ದುರಂತಗಳು ಎಷ್ಟೇ ನಡೆದರೂ ಅದನ್ನು ಬದಲಾಯಿಸೋಕ್ಕೆ ಸಾಧ್ಯನೇ ಇಲ್ಲ. ಎಂಥ ಸುಶಿಕ್ಷಿತರಾದರೂ ಕೂಡ ಹೋರಾಟ ಮಾಡಲಿಕ್ಕೂ ಆಗೋದಿಲ್ಲ ಅನ್ನೋದಕ್ಕೆ ಇಲ್ಲಿ ಒಂದು ದೊಡ್ಡ ಉದಾಹರಣೆ ಇದೆ ನೋಡಿ. ಇಲ್ಲಿ ಸಾಮಾನ್ಯ ಜನರಿರಲಿ, ನಮ್ಮ ಮಳವಳ್ಳಿ ತಾಲೂಕಿನ ಶಿವಶಂಕರ್ ಅಂತ ಒಬ್ಬರು ಪತ್ರಕರ್ತರು ತಮಗೆ ಆಗಿರ್ತಕ್ಕಂಥ ಅನ್ಯಾಯದ ವಿರುದ್ಧ ಕಳೆದ 10-15 ವರ್ಷಗಳಿಂದ ಹೋರಾಟ ಮಾಡ್ತಿದ್ದಾರೆ. ಅವರ ಪತ್ನಿಯ ಕುಟುಂಬದ ಹೆಸರಿನಲ್ಲಿ 2 ನಕಲಿ ವಂಶವೃಕ್ಷನ ಸಿದ್ಧಪಡಿಸಿ ದಾಖಲೆಗಳನ್ನ ಸೃಷ್ಟಿಸಿ ವಂಚನೆ ಮಾಡಿದ್ದಾರೆ. ಇದನ್ನು ಸರಿಪಡಿಸ್ಕೊಂಡು ನ್ಯಾಯ ಪಡ್ಕೋಬೇಕು ಅಂತ ಹೇಳಿ ಅವರು ಹೋರಾಟ ಮಾಡ್ತಿದ್ರು. ಇದುವರೆಗೂ ಅವ್ರಿಗೆ ನ್ಯಾಯ ಸಿಕ್ಕಿಲ್ಲ. ಒಬ್ಬ ಪತ್ರಕರ್ತನಿಗೆ ಈ ರೀತಿ ಆದರೆ ಇನ್ನು ಸಾಮಾನ್ಯ ಜನರ ಗತಿ ಏನು ಅನ್ನೋದನ್ನು ನೀವು ಯೋಚನೆ ಮಾಡಿ. ಯಾಕಂದರೆ ಇಂಥ ಸನ್ನಿವೇಶಗಳು ಯಾಕೆ ಸೃಷ್ಟಿ ಆಗ್ತವೆ ಅನ್ನೋದ್ರ ಬಗ್ಗೆ ನಾನು ಮುಂದೆ ನೆಕ್ಸ್ಟ್ ಹೇಳ್ತೀನಿ. ಅದಕ್ಕಿಂತ ಹೆಚ್ಚಾಗಿ ಅವ್ರಿಗೆ, ಶಿವಶಂಕರ್ ಅವ್ರಿಗೆ ಏನು ಅನ್ಯಾಯ ಆಗಿದೆ, ಯಾವ ರೀತಿ ಅವರು ವಂಚನೆ ಒಳಗಾಗಿದ್ದಾರೆ, ಅವ್ರು ಯಾವ ರೀತಿ ಹೋರಾಟ ಮಾಡ್ತಿದ್ದಾರೆ, ಅವರ ಮುಂದಿನ ಹೋರಾಟದ ದಿಕ್ಕೇನು ಅನ್ನೋದನ್ನು ಖುದ್ದು ಶಿವಶಂಕರ್ ಅವರು ಹೇಳ್ತಾರೆ, ಕೇಳಿ. ನಮಸ್ಕಾರ ಶಿವಶಂಕರ್ ಅವರೇ. ಸರ್, ಹಿಂದೆ ಒಂದು ನಿಮ್ಮ ಶ್ರೀಮತಿಯವ್ರಿಗೆ ಸಂಬಂಧಪಟ್ಟದ ಒಂದು ಪ್ರಾಪರ್ಟಿ ವಿಚಾರವಾಗಿ ಸಾಕಷ್ಟು ಸುದ್ದಿನೂ ಮಾಡಿದ್ವು. ಅದರಲ್ಲಿ ಒಂದಷ್ಟು ಬೆಳವಣಿಗೆಗಳಾಗಿದೆ ಅಂತ ನನಗೆ ಇತ್ತೀಚೆಗೆ ಹೇಳಿದ್ರಿ ಸರ್. ಈ ವಿಚಾರವಾಗಿ ಸರ್ ಏನೇನು ಬೆಳವಣಿಗೆಗಳಾಗಿದೆ ಅಂತ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡಿ ಸರ್. ನಮಸ್ಕಾರ. ನಿಮಗೆ ಏನಂತಂದ್ರೆ, ನಾನು ಇದ್ರ ಬಗ್ಗೆ, ನಮ್ಮ ಶ್ರೀಮತಿಯವರ ಆಸ್ತಿ ಬಗ್ಗೆ ಫೇಕ್ ಡಾಕ್ಯುಮೆಂಟ್ಸ್ಗಳು ಸೃಷ್ಟಿಯಾಗಿರೋದ್ರ ಬಗ್ಗೆ, ಮತ್ತೆ ಆಸ್ತಿ ಕಬಳಿಕೆ ಮಾಡಿರೋ ಬಗ್ಗೆ ಅವ್ರ ದೊಡ್ಡಪ್ಪನ ಮಗನೆಯವ್ರ ಮೇಲೆ ನಾನು ದೂರನ್ನ ಮಾಡಿರ್ದೆ. ಆ ದೂರು ಯಾವ ಸರ್ವೆ ನಂಬರು ಅಂತ ಮೊದಲು ಹೇಳ್ತೀನಿ. ಸರ್ವೆ ನಂಬರ್ ಶಿರ್ಮಳಿ ಸರ್ವೆ ನಂಬರ್ 18, ಶಿರ್ವಳ್ಳಿ ಸರ್ವೆ ನಂಬರ್ 19/1, 19/2 ಮತ್ತೆ 22/1. 22/1 ಅದಲ್ಲದೆ ಮನೆದು 54/8, 54/1, 2 ಇಷ್ಟು. ಇದರಲ್ಲಿ ಮನೆ ವಿಚಾರದಲ್ಲಿ ವಾಲಂಟ್ರಿಯಾಗಿ ಸೋಮೋಟಾಗಿ ತಾಲೂಕ್ ಪಂಚಾಯತಿ ಇಒ ಅವರು ಕೇಸ್ ತಗೊಂಡಿದ್ದಾರೆ, ವಿಚಾರಣೆ ನಡೆಸ್ತಾ ಇದ್ದಾರೆ. ಅದು ಒಂದು ಸೈಡಲ್ಲಿ ಇರಲಿ. ಅದ್ರ ಬಗ್ಗೆ ನಾನು ಫೇಕ್ ಡಾಕ್ಯುಮೆಂಟ್ಸ್ ಬಗ್ಗೆ ಬೆಳಕೋಡಿ ಪೊಲೀಸರು ದೂರು ಕೊಟ್ಟಿದ್ದೆ. ಫೇಕ್ ಅಫಿಡಿಯೇಟ್ ಸೃಷ್ಟಿ ಮಾಡಿರೋದಕ್ಕೆ ರೆಕಾರ್ಡ್ ಸಹಿತ ಕೊಟ್ಟಿದ್ದೀನಿ. ಮತ್ತೆ ಯಾರ್ಯಾರನ್ನ ಇವ್ರು ಕೈ ಬಿಟ್ಟಿದ್ರು, ಅಫಿಡಿಯೇಟ್ ಮಾಡಿಸಿ ಫೇಕ್ ಮಾಡಿದ್ರು, ಅವರ ವಿಳಾಸ, ಅವರ ಮನೆ ಫೋಟೋ ಎಲ್ಲವನ್ನೂ ಕೊಟ್ಟಿದ್ದೀನಿ. ವಿಚಾರಣೆ ಮಾಡ್ದೇನೆ ಅವ್ರು ಏನ್ ಮಾಡಿದ್ದಾರೆ ಅಂದ್ರೆ, ಇದು ಸಿವಿಲ್ ಸ್ವರೂಪದ್ದು ಅಂತ ಕೊಟ್ಟಿದ್ದಾರೆ. ಅದು ಒಂದ್ ಸೈಡಲ್ಲಿ ಇರಲಿ. ಸರ್, ಸಿವಿಲ್ ಸ್ವರೂಪ ಅಂತ ಕೊಟ್ಟಿದ್ದು ಯಾರು ಸರ್? ಬೆಳಕೋಡಿ ಪೊಲೀಸರು. ಅವರಿಗೆ ನಾನು ಒಂದು ಪ್ರಶ್ನೆ ಕೇಳ್ತೀನಿ. ಕ್ರಿಮಿನಲ್ ಆಗಿ ನಾನು ಫೇಕ್ ಡಾಕ್ಯುಮೆಂಟ್ ಸೃಷ್ಟಿ ನಾನೇ ಮಾಡಿದ್ದೀನಿ ಅಂತ ಅನ್ಕೊಳ್ಳಿ. ಅದು ಫೇಕ್ ಡಾಕ್ಯುಮೆಂಟ್ ಸೃಷ್ಟಿ ಮಾಡೋದು ಕ್ರಿಮಿನಲ್ಲ ಅಥವಾ ಸಿವಿಲ್? ಅಷ್ಟು ನಾಲೆಡ್ಜ್ ಇಲ್ಲದೆ ಇರತಕ್ಕಂಥ ಪೊಲೀಸರ, ಬೆಳಕೋಡಿ ಪೊಲೀಸರು ಅಂತ ಅವ್ರನ್ನ ಪ್ರಶ್ನೆ ಮಾಡ್ತೀನಿ. ಅದ್ರ ಜೊತೆಗೆ ನಾನ್ ಕೇಳೋದು SP ಸಾಹೇಬ್ರು ಮತ್ತೆ DSP ಸಾಹೇಬ್ರಿಗೆ, ಅವ್ರು ಕಳ್ಸಿದ್ದನ್ನ ನೀವ್ ಹೆಂಗ್ ಒಪ್ಕೊಂಡ್ರಿ? ನೀವ್ ಯಾಕೆ ಸುಮ್ನಿದ್ರಿ? ನಾನೇ ದೂರ ಕೊಟ್ಕೊಂಡು ಹೋಗ್ಬೇಕು. ಅದಕ್ಕೆ ನನ್ನ ಹತ್ರ ದುಡ್ಡಿಲ್ಲ. ಇವತ್ತು ಒಂದು ಜೆರಾಕ್ಸ್ ಮಾಡಿಸೋಕೆ ಬೇರೆ ರೆವಿನ್ಯೂ ಇಲಾಖೆಗೆ ಸಂಬಂಧಪಟ್ಟದಲ್ಲಿದ್ದೇನೆ, 500 ರೂಪಾಯಿ ಆಯ್ತು. ಆ ಬರೀ ಜೆರಾಕ್ಸ್ಗೆ, ರೆಕಾರ್ಡ್ ಜೆರಾಕ್ಸ್ಗೆ. ಅದಲ್ಲದೆ ಪೋಸ್ಟ್ ಮಾಡ್ಬೇಕು, ನಾಳೆ ಅವ್ರು ತಲುಪಿಸ್ಬೇಕು. ಇದಕ್ಕೆ 1,000 ರೂಪಾಯಿ ಬೇಕು, 1,500 ರೂಪಾಯಿ. ನನ್ನಂತ ಬಡ, ನಾನು BPL ಕುಟುಂಬದವರು, ನಾನು ಎಲ್ಲಿಂದ ತರೋದು? ಅಂದ್ರೆ ನಾನು ತರೋಕ್ಕಾಗಲಿಲ್ಲ ಅಂದ್ರೆ ಇರೋದನ್ನೆಲ್ಲ ಕ್ಲೋಸ್ ಮಾಡ್ಬಿಡೋದ, ನಾವು ಬಿಟ್ಬಿಡೋದ? ಈ ತರದ ಮನಸ್ಥಿತಿ ಇದೆ. ಬೆಳಕೋಡಿ ಪೊಲೀಸರು ಇದನ್ನ ತಿದ್ಕೋಬೇಕು. ಅದು ಒಂದ್ ಸೈಡು.
ಇನ್ನು ರೆವಿನ್ಯೂ ಡಿಪಾರ್ಟ್ಮೆಂಟ್ಗೆ ಸಂಬಂಧಪಟ್ಟಂತೆ ಸರ್ವೆ ನಂಬರ್ 18, 19, 22 ಹೇಳ್ತೀವಿ. 1988 ಏಪ್ರಿಲ್ ಮೇ 13ರಲ್ಲಿ ಪಂಚಾಯತ್ ಪಾಲ್ಪಾರಿಕತ್ ಆಗಿದೆ. ಅದರಲ್ಲಿ ಬಂದಂತದನ್ನ ನಂತರ ಫೇಕ್ ಡಾಕ್ಯುಮೆಂಟ್ಸ್ ಮಾಡ್ಕೊಂಡು ಊರ್ಲಿದ್ದಂತ ನಮ್ಮ ಹೆಂಡತಿಯ ದೊಡ್ಡಪ್ಪನ ಮನೆಯವರು ಮಾಡ್ಕೊಂಡಿದ್ದಾರೆ. ಹೇಗ್ ಮಾಡಿದ್ದಾರೆ ನನ್ನ ವಿವರಣೆ ಹೇಳಿ. ಸರ್ವೆ ನಂಬರ್ 18 ಬಗ್ಗೆ ಫಸ್ಟ್ ಹೇಳ್ತೀನಿ. ಸರ್ವೆ ನಂಬರ್ 18 3 ಎಕರೆ 35 ಗುಂಟೆನ ಜಡೇಸ್ವಾಮಿ ಎನ್ನುವರಿಂದ ನಮ್ಮ ಹೆಂಡತಿಯ ತಾತ ಅಂದರೆ ನಮ್ಮ ಶಿವಪ್ಪ ಅಂತ ಏನ್ ನಮ್ಮ ಹೆಂಗಸರು ದೊಡ್ಡಪ್ಪ ಇದ್ದಾರೆ ಅವರಪ್ಪ ಭೋಗ್ಯ ಮತ್ತು ಸೇಲ್ ಅಗ್ರಿಮೆಂಟ್ ಹಾಕೊಂಡಿದ್ದಾರೆ. ಅದು ರಿಜಿಸ್ಟರ್ ಪತ್ರಗಳು ಸಹಿತ ಇದೆ, ಎಲ್ಲ ರಿಜಿಸ್ಟರ್ ಪತ್ರಗಳು. ಅವರು ವಯೋಸಹಜ ಸಡನ್ ತೀರೋಗಿದೆ, ಇನ್ನು 1,000 ರೂಪಾಯಿ ಕೊಡ್ಬೇಕಾಯ್ತು. ಅದನ್ನ 1,000 ರೂಪಾಯಿನ ಶಿವಪ್ಪನವ್ರ ಕೈಲಿ ಕೊಟ್ಬಿಟ್ಟು ರಿಜಿಸ್ಟರ್ ಮಾಡಿಸು ಅಂತ ಹೇಳಿದ್ದಾರೆ. ರಿಜಿಸ್ಟರ್ ಮಾಡಿಸಿಕ್ ಬರ ಹೇಳು ಅಂತ ಹೇಳಿದ್ದಾರೆ. ತಕ್ಷಣನೇ ವಯೋಸಹಜ ತೀರೋಗಿದ್ದಾರೆ. ಊರಿಂದ ಹೊರಗಡೆ ಇದ್ರು ನಮ್ಮ ಮಾವದಿರು, ಇನ್ನು ಉಳಿದ 2 ಅಣ್ಣ ತಮ್ಮದಿರು ಎಲ್ಲ ಹೊರಗಡೆ ಇದ್ರು. ಅವರೆಲ್ಲ ಬಂದ್ರು, ಕಾರ್ಯ ಮುಗಿಸಿದ್ರು, ಹೋದ್ರು. ಇವ್ರು ಏನ್ ಮಾಡಿದ್ದಾರೆ ಅಂತ ಅಂದ್ರೆ, ಊರಲ್ಲಿದ್ದಂತ ಶಿವಪ್ಪನವರು ತನ್ನ ಹೆಂಡ್ತಿನೇ ಭೋಗ್ಯ ಹಾಕೊಂಡಂಗೆ, ತನ್ನ ಹೆಂಡ್ತಿನೇ ಆಧಾರ ಮಾಡ್ಕೊಂಡಂಗೆ, ತನ್ನ ಹೆಂಡ್ತಿನೇ ಸೇಲ್ ಅಗ್ರಿಮೆಂಟ್ ಹಾಕೊಂಡಂಗೆ ಉಗುಳಿಸ್ಕೊಂಡು ಅದನ್ನ ರಿಜಿಸ್ಟರ್ ಮಾಡಿಸ್ಕೊಬಿಟ್ಟಾರೆ 1,000 ರೂಪಾಯಿ ಕೊಟ್ಬಿಟ್ಟು. ಅದಾಯ್ತು. ಅದಾದ ನಂತರ ಸರ್ವೆ ನಂಬರ್ 19/1 ಪಿತ್ರಾರ್ಜಿತ ಆಸ್ತಿ ಶಿವಪ್ಪನ ಹೆಸರು, ಸಿದ್ಲಿಂಗಪ್ಪನಿಂದ ಶಿವಪ್ಪನ ಹೆಸರಿಗೆ ಬಂದಿರೋದಕ್ಕೆ ರೆಕಾರ್ಡ್ಸ್ ಇದೆ, RTC ಇದೆ. 1988 ಏಪ್ರಿಲ್ 13ರಲ್ಲಿ ಆಗಿರ್ತಕ್ಕಂಥ ಪಾಲ್ಪಾರಿಕತ್ತಲು ಅದು ಶಿವಪ್ಪನ ಮಕ್ಕಳಿಗೆ ಅಂತಾನೆ ಬರ್ದಿದ್ದಾರೆ. ಅದನ್ನೇನ್ ಮಾಡವ್ರೆ ಅಂತಂದ್ರೆ 1988ರಲ್ಲೇನೆ ಬೇರೆಯವ್ರ ಹೆಸರಿಗೆ ಒಂದನ್ನ ಖಾತೆ ಕೊಂಡಿಸ್ಬಿಟ್ಟು ಅವರಿಂದ ಇವ್ರು ರಿಜಿಸ್ಟರ್ ಮಾಡ್ಕೊಂಡ್ರೆ ಅದಿಲ್ಲ ನಮ್ದು ಅಂತ ಹೇಳಿಕೆ. ಸರ್, ಈಗ ಅಕ್ರಮವಾಗಿ ಈ ತರ ಪರಬಾರಗಳು ಮಾಡ್ಬೇಕಾದ್ರೆ ಅಲ್ಲಿ ಮೇನ್ ಆಗಿ ಯಾವ ದಾಖಲಾತಿ ಸಲ್ಲಿಸಿರ್ತಾರೆ ಸರ್? ಫೇಕ್ ವಂಶವೃಕ್ಷ ಮೊದಲನೇದು. ಈ ಫೇಕ್ ವಂಶವೃಕ್ಷಗಳನ್ನ ಸರ್ ಯಾರ್ಯಾರು ಮಾಡ್ಕೊಡ್ತಾರೆ ತಾಲೂಕಲ್ಲಿ? ಸರ್, ತಾಲೂಕಲ್ಲಿ ಫೇಕ್ ವಂಶವೃಕ್ಷನ ಹಿಂದೆ ಎಲ್ಲ ಏನಿತ್ತು ಅಂತ ಅಂದ್ರೆ ಕೈ ಬರದಲ್ಲಿ VARIಗಳು ಮಾಡ್ಕೊಡ್ತಾ ಇದ್ರು, VAಗಳು. ನಂತರ ಏನ್ ಮಾಡಿದ್ರು, ಅಫಿಡಿಯೇಟ್ ಬೇಕು ಅಂದ್ರು. ಅಫಿಡಿಯೇಟ್ ನ ಲಾಯರ್ಗಳು ಮಾಡ್ಕೊಡ್ತಾರೆ, ನಾವ್ ಹೇಳಿದ್ದಿನ. ಅದಾದ್ಮೇಲೆ ರೆವಿನ್ಯೂ ಅವ್ರನ್ನ ಮಾಡ್ಕೊಡ್ಬೇಕು ಅಂತ ಹೇಳಿದ್ದಾರೆ. ಈಗ ರೆವಿನ್ಯೂ ಅವರೇನೆ ರೆವಿನ್ಯೂ ವಂಶವೃಕ್ಷನ ಸಲ್ಲಿಸಿಲ್ಲ ಒಬ್ರು, ಪಂಚಾಯತಿಗಾಲಿ ಸಲ್ಲಿಸಿಲ್ಲ. ಈಗ 22, 23ರಲ್ಲಿ ಇಲ್ಲಿ ಖಾತೆ ಆಗಿರೋದಕ್ಕೂ ಸಲ್ಲಿಸಿಲ್ಲ. ಸುಳ್ಳು ಅಫಿಡಿಯೇಟ್ ನೋಡ್ಕೊಂಡು ಖಾತೆ ಮಾಡಿದ್ದಾರೆ. ಸರಿ ಸರ್, ಇವಾಗ ಯಾರೋ ಒಬ್ಬ ವ್ಯಕ್ತಿ ಸುಳ್ಳು ಅಫಿಡೇವಿಟ್ ಸಲ್ಲಿಸ್ಬಿಡ್ತಾನೆ, ಅಕ್ರಮವಾಗಿ ಇಲ್ಲಿ ಜನಗಳು ಕೋರ್ಟು ಕಚೇರಿ ಅಂತ ತೆರಿಕೊಂಡು ಸಾಯ್ತಿರ್ತಾರೆ. ಈ ತಪ್ಪು ಮಾಡಿದವನಿಗೆ ಶಿಕ್ಷೆ ಯಾಕಿಲ್ಲ ಅಂತಂದ್ರೆ ಇಲ್ಲಿಯ ರಾಜಕಾರಣಿಗಳು ಅದಕ್ಕೆ ಸಪೋರ್ಟ್ ಮಾಡ್ಕೊಂಡು ನಿಂತಿದ್ದಾರೆ. ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ, ಈ ತರದ ಭೂಗಳ್ಳತನ ಜನಗಳದಿರ್ಬೋದು, ಸರ್ಕಾರದಿರ್ಬೋದು, ಕಬಳಿಕೆ ಮಾಡೋರಿಗೆ ಸಪೋರ್ಟ್ ಮಾಡೋದು, ನಂತರ ರಿಯಲ್ ಎಸ್ಟೇಟ್ ಮಾಡೋದು. ಇಲ್ಲಿಯ ರಾಜಕಾರಣಿಗಳು, ಮೇನ್ ರಾಜಕಾರಣಿ ಅದಕ್ಕೆ ಎಂಟ್ರಿ ಆಗದೆ ಇರೋರಿಗೆ ನೋಡ್ಕೊಳ್ಳೋದು. ಅವನ ಶಿಷ್ಯಂದಿರಲ್ಲ ಈ ಕಸಬಲ್ಲಿ ನಿಂತಿದ್ದಾರೆ. ಮೇನ್ ರಾಜಕಾರಣಿಗಳು ಶಿಷ್ಯಂದಿರಲಿ ಈ ಕಸಬ್ ನಿಂತಿದ್ದಾರೆ. ಇವರು ಫೋನ್ ಮಾಡೋದು ಇಲ್ಲಿಂದ ಅಧಿಕಾರಿಗಳನ್ನ ಎದುರಿಸೋದು, ಬೆದರಿಸೋದು. ಅಧಿಕಾರಿಗಳು ಸ್ವಾಭಿಮಾನನೇ ಇಲ್ವಾ ಇವ್ರಿಗೆ ಪವರ್ ಇಲ್ವಾ? ಯಾತಕ್ಕೆ ಅವ್ರು ಹೇಳ್ದಂಗೆ ಕೇಳ್ತಾ ಇದ್ದಾರೆ ಇವರು? ಡಾಕ್ಯುಮೆಂಟ್ಸ್ ಏನಿದೆ ನಿನ್ನ ಹತ್ರ, ಡಾಕ್ಯುಮೆಂಟ್ಸ್ ನೋಡು, ಕೆಲಸ ಮಾಡು. ಈಗ ಫೇಕ್ ಡಾಕ್ಯುಮೆಂಟ್ಸ್ ನಾನು ಪ್ರೊಡ್ಯೂಸ್ ಮಾಡಿದ್ದೀನಿ. ಫೇಕ್ ಅಲ್ವಾ ಅದು, ಸತ್ಯ ಅಂತ ಅನ್ಕೊಳ್ಳಿ, ನನ್ನ ಮೇಲೆ ಕೇಸ್ ರಿಜಿಸ್ಟರ್ ಮಾಡಿ. ಸರಿ ಸರ್, ಈಗ ಒಟ್ಟಾರೆಯಾಗಿ ನಕಲಿ ವಂಶವೃಕ್ಷಗಳ ಕಾರಬಾರು ತಾಲೂಕಲ್ಲಿ ಜಾಸ್ತಿ ಇದೆ. ಇದಕ್ಕೆ ಪರಿಹಾರ ಏನ್ ಸರ್? ಹಂಗಾರೆ ಪರಿಹಾರ ಒಂದೇನೆ ಸರ್, ಶುದ್ಧವಾದ ರಾಜಕಾರಣಿ ಒಂದು ಟೀಮ್ ಅನ್ನ ಇಲ್ಲಿ ರಚಿಸ್ಬೇಕು. ಅದು ಒಂದು ನ್ಯಾಯಾಂಗದ ವಶದಲ್ಲೂ ಇರಬೇಕು, ರೆವಿನ್ಯೂ ಡಿಪಾರ್ಟ್ಮೆಂಟ್ ಇರಬೇಕು, ಪೊಲೀಸ್ ಇರಬೇಕು, ಮತ್ತೆ ರಾಜಕೀಯ ಶುದ್ಧತೆ ಇರಬೇಕು. ಒಂದು ಟೀಮ್ ರಚಿಸ್ಬೇಕು. ಸರ್, ಈಗ ನೀವ್ ಹೇಳ್ತಿರುವಂತ ಕೋರಿಕೆ, ನೀವು ಪಡ್ತಿರುವಂತ ಅಪೇಕ್ಷೆ ಇದೆಯಲ್ಲ, ಅದು ಸದ್ಯಕ್ಕೀಗ ಕನಸಿನ ಮಾತು. ನೋಡಿ, ವಂಶವೃಕ್ಷಕ್ಕೆ ಒಂದು ಇಲಾಖೆನ ಕ್ರಿಯೇಟ್ ಮಾಡಬೇಕು. ಆ ಇಲಾಖೆ ಏನ್ ಕೆಲಸ ಅವ್ರದ್ದು ಅಂತಂದ್ರೆ, ಪ್ರತಿ ಮನೆಯಲ್ಲಿ ಅವರ ವಂಶದ ಇತಿಹಾಸವನ್ನ, ಲೀಗಲ್ ಏಡರ್ ಅನ್ನ ಸಂಗ್ರಹಿಸಬೇಕು, ಕಂಪ್ಯೂಟರೀಕರಣ ಮಾಡಬೇಕು. ಯಾವುದೇ ವ್ಯಕ್ತಿ ಜನನ ಮತ್ತು ಮರಣ ಅದನ್ನ ನಿಯತ್ತಾಗಿ ಆಯಾ ವ್ಯಾಪ್ತಿಯ ಜನಪ್ರತಿನಿಧಿ ತಿಳಿಸ್ಬೇಕು ಅವ್ರಿಗೆ. ಮತ್ತೆ ಅವರು ಸಹ ವಾಲಂಟ್ರಿಯಾಗಿ ಇಂಥವ್ರು ಹುಟ್ಟಿದ್ದಾರೆ, ಇಂಥವ್ರ ತಂದೆ ತಾಯಿಗೆ ಇಂಥ ಮಗು ಹುಟ್ಟಿದೆ, ಇಂಥ ಆಸ್ಪತ್ರೆಯಲ್ಲಿ ಹುಟ್ಟಿದೆ ಅಂತ ಹೇಳಿ ತಿಳಿಸ್ಬೇಕು. ಮತ್ತೆ ಯಾರೋ ಮರಣ ಹೊಂದಿದ್ರು ಅವರು ತಿಳಿಸ್ಬೇಕು. ಈ ಒಂದು ಡ್ಯೂಟಿಯನ್ನ ಮಾಡುವಂತ ಒಂದು ಇಲಾಖೆ ಸೃಷ್ಟಿಯಾಗಬೇಕು. ಆ ಇಲಾಖೆಯಲ್ಲಿ ಪ್ರತಿಯೊಬ್ಬ ಪ್ರಜೆಯ ಡಾಕ್ಯುಮೆಂಟ್ಸ್ ಇರ್ಬೇಕು. ಇದು ಅಮೆರಿಕಾದಲ್ಲಿದೆ, ಯಾರೋ ನನಗೆ ಹೇಳಿದ್ದಾರೆ. ಅಲ್ಲಿನ ಅಧ್ಯಕ್ಷ ಒಬ್ಬ ಸಾಮಾನ್ಯ ಪ್ರಜೆಯ ಪ್ರಾಪರ್ಟಿಯಿಂದ ಹಿಡಿದು ಅವನ ಇತಿಹಾಸವನ್ನ ತೋರು ಬೆರಳಿನಲ್ಲಿ ತಿಳ್ಕೊಬಹುದು ಅವನು. ಇಲ್ಲಿ ನಮ್ಮ VRIಗಳಿಗೆ ಗೊತ್ತಿಲ್ಲ ಅವ್ರ ವ್ಯಾಪ್ತಿಯ ಒಂದು, ಇವನು ಯಾವ ಊರೋನೋ, ಅವನ ವಂಶಸ್ಥರು ಯಾರೋ, ಅವನ ಜಮೀನ್ ಎಷ್ಟಿದೆ, ಅವನಿದೇನು ಏನೂ ಗೊತ್ತಿಲ್ಲ. ಇಲ್ಲಿ ಅವ್ರಿಗೆ ನಾವ್ ಹೇಳಿದ್ರೆ ಉಂಟು, ನಾವ್ ಹೇಳಿದ್ರೆ ಅವ್ರಿಗೇನು ಗೊತ್ತಿಲ್ಲ, ತೆಗೆದು ನೋಡಲ್ಲ ಇವರು.
ಇಂಥ ಒಂದು ಆಳಬಿದ್ದಂತಹ ಒಂದು ಆಡಳಿತ ವ್ಯವಸ್ಥೆ ಇದೆ. ಜೊತೆಗೆ ಇವ್ರದ್ದು ಏನಾಗಿದೆ ಅಂತಂದ್ರೆ, ಸರ್ಕಾರ ಭಾಷಣ ಮಾಡುವಂತ, ಸರ್ಕಾರ ಪ್ರತಿನಿಧಿಸುವಂತ ಭಾಷಣ ಮಾಡೋರು BPL ಇರೋರು APL ಹೋಗ್ಬೇಕು, ಶ್ರೀಮಂತರಾಗಬೇಕು, ಬಡತನ ರೇಖೆಗಿಂತ ಮೇಲೆ ಹೋಗ್ಬೇಕು ಅಂತಾರೆ. ಇವರು ಆ ಕೆಲಸ ಮಾಡ್ತಾ ಇಲ್ಲ. ರೆವಿನ್ಯೂ ಇಲಾಖೆಯವರು, ಪೊಲೀಸ್ ಇಲಾಖೆಯಲ್ಲಿ ಇವರೆಲ್ಲ BPL ಅಲ್ಲಿರೋರು ಅಂತ್ಯೋದಯಕ್ಕೆ ಬರ್ಬೇಕು, ಅಂತ್ಯೋದಯದಲ್ಲಿರೋರು ಸತ್ಯ ಹೋಗ್ಬಿಡ್ಬೇಕು. ಇವರು ಮೇಲಕ್ಕೆ ತತ್ತಾ ಇಲ್ಲ. ಈಗ ನೋಡಿ, ನಾನು BPL ನನ್ನನ್ನು ಅಂತ್ಯೋದಯಕ್ಕೆ ತಗೊಂಡೋಗ್ತಾ ಇದ್ದಾರೆ ಇವರು. ಹೆಂಗೆ ಅಂತೀರಾ? ನನ್ನ ಪ್ರಾಪರ್ಟಿಯನ್ನ ಈ ತರ ನೋಡಿ, ನಾನು ಎಷ್ಟು ವರ್ಷ ಅಂತ ತಿರ್ಲಿ ಸೋದೈತೀನಿ, ಅಥವಾ ನಾನು ಹಾಳಾಗೋಯ್ತೀನಿ. ನಾನು ಹಾಳಾಗೋದ್ರೆ ಎಲ್ಲಿಗೆ ಹೋಗ್ತೀನಿ? BPL ಇಂದ APL ಹೋಗ್ತೀನಿ, APL ಹೋಗಲ್ಲ, ಅಂತ್ಯೋದಯಕ್ಕೆ ಹೋಗ್ತೀನಿ. ಇವ್ರ ಕೆಲಸ BPL ನ APL ಹೋಗುವಂತ ಪ್ರಜೆಗಳನ್ನ ಸೃಷ್ಟಿ ಮಾಡೋದಲ್ಲ. ಇವ್ರ ಕೆಲಸ APL ಅಲ್ಲಿರೋರ್ನ BPL ತರೋದು, BPL ಅಲ್ಲಿರೋರ್ನ ಅಂತ್ಯೋದಯಕ್ಕೆ ಕಳಿಸೋದು. ಈ ಕೆಲಸ ಮಾಡ್ತಾ ಇದ್ದಾರೆ ಇವರು. ಇವ್ರು ರೆವಿನ್ಯೂ ಇಲಾಖೆಯವರು, ಪಂಚಾಯತಿಯವರು, ಪುರಸಭೆಯವರು ಇವರಷ್ಟು ಅನಿಷ್ಟದ ಕೆಲಸ ಯಾರು ಮಾಡ್ತಾ ಇಲ್ಲ. ಆದ್ರೆ ಪೊಲೀಸರು ಇಂಥ ವಿಚಾರದಲ್ಲಿ ಫೇಕ್ ಡಾಕ್ಯುಮೆಂಟ್ಸ್ ಅಲ್ಲಿ ಸರಿಯಾದ ಕ್ರಮ ತಗೊಳ್ಳದೇ ಇರೋದು ನಿಜವಾಗ್ಲೂ ದುರದೃಷ್ಟಕರ. ಕಾರಣ, ಪೊಲೀಸ್ ಅಂದ್ರೆ ಜನ ಸ್ವಲ್ಪ ಬೆಚ್ತಾರೆ. ಆ ಬೆಚ್ಚುತ್ತಾರೆ ಅಂತಾಗ ಕ್ರೈಮ್ಗಳು ಕಡಿಮೆ ಆಗ್ತದೆ. ಆ ಬೆಚ್ಚದನ್ನ ಎನ್ಕ್ಯಾಶ್ ಮಾಡ್ಕೋಬೇಕು ಪೊಲೀಸರು. ಆದ್ರೆ ಸ್ಥಳೀಯ ಪೊಲೀಸರು ಹಂಗೆ ಸಲ್ಲಿಸಿದ ತಕ್ಷಣ ಇವ್ರು ನೋಡೋದೇ ಇಲ್ಲ. ಮೇಲಧಿಕಾರಿಗಳು ಏನ್ ಮಾಡ್ತಾ ಇದಾರೆ? ಅಲ್ಲ ಕಣಪ್ಪ, ಫೇಕ್ ಡಾಕ್ಯುಮೆಂಟ್ಸ್ ಅಂತ ಅವ್ನ್ ದೂರ್ ಕೊಟ್ಟವನೆ, ಫೇಕ್ ಡಾಕ್ಯುಮೆಂಟ್ಸ್ ಇಲ್ಲ ಅಂದ್ರೆ ಫೇಕ್ ದೂರ್ ಕೊಟ್ಟವನೆ ಅಂತ ಅವನ ಮೇಲೆ ಕೇಸ್ ರಿಜಿಸ್ಟರ್ ಮಾಡೋ ನೀನು ಅನ್ನುವಂತ ಒಂದು ಪ್ರಶ್ನೆಯನ್ನ IAS IPS ಅಧಿಕಾರಿಗಳು ಯಾಕೆ ಮಾಡ್ತಾ ಇಲ್ಲ? ಇವ್ರು ಹಂಗಾರೆ ಅಷ್ಟು ಪುರ್ಸತ್ತಿಲ್ವಾ? ಇವ್ರು ಇನ್ನೇನು ಮಾಡೋದು ಬೇಡ, ಆ ಕೆಲಸ ಮಾಡ್ಕೊಂಡು ನಿಂತಿದ್ರೆ ಸ್ಥಳೀಯ ಪೊಲೀಸರು ಎಲ್ಲ ಕೆಲಸನೂ ಸಾರಾಗುವಾಗಿ ಮಾಡ್ತಾರೆ. ಇದು ನನ್ನ ಒಂದು ಅಪೇಕ್ಷೆ. ಸರ್, ಇವಾಗ ನಿಮ್ಮ ಹೋರಾಟ ಇವಾಗ ಸಾಕಷ್ಟು ದಾಖಲಾತಿಗಳನ್ನ ಸಂಗ್ರಹಿಸಿದಿರಿ. ಈಗ ಅಂತಿಮವಾಗಿ ಸರ್, ಈಗ ಇದಕ್ಕೆ ಸಂಬಂಧಪಟ್ಟಂಗೆ ಯಾವುದೇ ಇಲಾಖೆಗಳು, ಅಂದ್ರೆ ಇದಕ್ಕೆ ಸಂಬಂಧಪಟ್ಟ ಇಲಾಖೆಗಳು ನಿಮ್ಗೆ ಸಹಕರಿಸ್ತಿಲ್ವಾ? ಇಲ್ಲ ಸರ್. ಮತ್ತೆ ಇವಾಗ ನಿಮ್ಮ ಹೋರಾಟ, ಅಂತಿಮ ಹೋರಾಟ ಏನ್ ಮಾಡ್ಬೇಕಂತಿದ್ದೀರಾ? ನಾನು ದಯಾಮರಣ ಕೇಳಿದ್ದವನು. ಒಂದು, ದಯಾಮರಣನ ಇವರು ಪ್ರಪೋಸ್ ಮಾಡ್ಲಿ, ಇಲ್ಲ ನಂದು ಫೇಕ್ ದೂರ ಆಗಿದ್ರೆ, ಫೇಕ್ ಕಂಪ್ಲೇಂಟ್ ಆಗಿದ್ರೆ ನನ್ನ ಮೇಲೆ ಕೇಸ್ ರಿಜಿಸ್ಟರ್ ಮಾಡ್ಲಿ, ಇಲ್ಲ ನಾನು ಬದುಕಿರುವವರೆಗೂ ಅವ್ರಿಗೆ ಡೇಟ್ ಫಿಕ್ಸ್ ಮಾಡಿ ಕೊಡ್ತೀನಿ. ನಾನು ನನ್ನ ಮನೆ ಮುಂದೆ ಅಥವಾ ಇವರು ಸರ್ಕಾರಿ ಕಚೇರಿ ಮುಂದೆ ಬದುಕಿರುವವರೆಗೂ ಸತ್ಯಾಗ್ರಹ ನಡೆಸ್ತೀನಿ. ಇವರು ನನ್ನ ಏನು ಮಾಡೋಕ್ಕಾಗಲ್ಲ. ನಾನು ಇದನ್ನ ಕಾನೂನು ಸೇವಾ ಪ್ರಾಧಿಕಾರಕ್ಕೂ ತಿಳಿಸ್ತೀನಿ, ರಾಜ್ಯದ ಎಲ್ಲಾ ಜನರಿಗೂ ತಿಳಿಸ್ತೀನಿ, ಎಲ್ಲ ಅಧಿಕಾರಿಗಳಿಗೂ ತಿಳಿಸ್ತೀನಿ. ಈಗ ಆಲ್ರೆಡಿ ನಾನು DC ಅವ್ರ ಗಮನಕ್ಕೆ, AC ಅವ್ರ ಗಮನಕ್ಕೆ, ತಹಸೀಲ್ದಾರ್ ಅವ್ರ ಗಮನಕ್ಕೆ ತಂದಾಗಿದೆ. ಸರ್, ಇವಾಗ ಒಟ್ಟಾರೆಯಾಗಿ ಈ ಅಕ್ರಮ ಪರಭಾರೆ ಆಗಿದೆಯಲ್ಲ, ಎಷ್ಟನೇ ಇಸ್ವಿಯಿಂದ ಆಗಿರೋದು ಇದು? ಸರ್, ಇದು 1988 ನಂತರ ಎಲ್ಲ ಪರಭಾರೆಗಳು, ಅಕ್ರಮಗಳು ನಡೆದಿರೋದು. ಸರಿ, ಇವಾಗ ಎಷ್ಟು ವರ್ಷಗಳಿಂದ ಹೋರಾಟ ಮಾಡಿದಿರಿ? ನಮಗ್ ಗೊತ್ತಾಗುತ್ತೆ ಈಗ ಸರ್, 2018-19 ಗೊತ್ತಾಯ್ತು ಸರ್. ನಾವು ನ್ಯಾಯ ಕೇಳ್ದೋ ಸರ್. ಹೇಗೆ ಅಂದ್ರೆ, ಮೊದಲು ಅಲ್ಲಿಯ ಕುಂದೂರು ಪ್ರಕಾಶ್ ಅಂತ ಇದ್ದಾರೆ ಮುಖಂಡರು, ನಮ್ಮ ಸಮಾಜದ ಮುಖಂಡರು, ಅವ್ರಿಗೆ ದೂರ್ ಕೊಟ್ಟ, ಕರೆಸ್ತೀನಿ ಅಂತ ಹೇಳಿ ಇದ್ ಮಾಡ್ಲಿಲ್ಲ. ಅದಾದ್ಮೇಲೆ ಮಠಕ್ಕೆ ದೂರ್ ಕೊಟ್ಟೆ ನಾನು. ಅಲ್ಲಿ ಮಠದ ಸ್ವಾಮೀಜಿ ಕರೆಸ್ತೀನಿ ಅಂತ ಹೇಳಿದ್ರು, ಅವ್ರಿಗೆ ಕರೆಸ್ತಿದ್ದಾಗ ನೋಡ್ಕೊಂಡು ನನ್ನ ಕೆಲಸ ಏನು ಅಂದ್ರೆ, ಪಂಚಾಯತಿಲೇ ಮುಗ್ದೋಗ್ಲಿ ನ್ಯಾಯ. ಊರಿನ ಜನಕ್ಕೆ ಇಡೀ ಇತಿಹಾಸ ಗೊತ್ತಿರುತ್ತೆ. ಆ ಜಮೀನು ಇದು ಇಂಥವ್ರದೇ, ಇದು ಹಿಂಗಾಗಿದೆ, ಇದು ಹೆಂಗಾಗಿದೆ, ಊರಿನ ಜನಕ್ಕೆ ಗೊತ್ತಿರುತ್ತೆ. ಆ ಊರಿನ ಜನದ ಎದುರುಗಡೆ ಮುಗ್ದೋಗ್ಲಿ ಅಂತ ನಾನು ಪ್ರಯತ್ನ ಪಟ್ಟೆ, ಆಗ್ಲಿಲ್ಲ. ನಂತರ ದೂರ್ ಕೊಟ್ಟೆ. ಇನ್ಫ್ಲೂಯೆನ್ಸ್ ಮಾಡ್ತಾ ಇದ್ದಾರೆ ದೊಡ್ಡ ರಾಜಕಾರಣಿಗಳು. ಕಾರಣ ಏನು ಅಂತಂದ್ರೆ, ನೋಡಿ ಸರ್, ನಾನೊಬ್ಬ ಪತ್ರಕರ್ತನಾಗಿದ್ದವನು ಆಗಿದ್ದೀನಿ, ಈಗ್ಲೂ ನಿವೃತ್ತಿ ತಗೋತಾ ಇದ್ದೀನಿ. ಆದ್ರೆ ಆ ಪತ್ರಕರ್ತನ ಹುದ್ದೆನ ನಾನು ನನ್ನ ಕೈಲಾದಷ್ಟು ಆ ಹುದ್ದೆಗೆ ಗೌರವ ತರುವಂತ ಕೆಲಸವನ್ನ ಮಾಡಿದ್ದೇನೆ. ಅದನ್ನ ನಾನು ಚರಾತ್ ಸಹಿತ ದೊಡ್ಡ ರಾಜಕಾರಣಿಗಳಿಂದ ಹಿಡಿದು ಮಳವಳ್ಳಿ ತಾಲೂಕಿನ ನಮ್ಮ MLA ಅವ್ರಿಗೂ ಕೊಟ್ಟಿದ್ದೀನಿ. ನಾನು ಆ ಥರ ಕೆಲಸ ಮಾಡಿರೋದಕ್ಕೆ ಕೆಲವರು ಹಿಂದೆ ನಿಂತು ನನಗೆ ಮಾಡಿಸ್ತಾ ಇದ್ದಾರೆ. ನನ್ನ ರಿಲೇಷನ್ನೇ ಎತ್ಕಡ್ತಾರೆ. ಅವ್ರಾಯ್ತಾ, ನನ್ನ ಅಕ್ಕಪಕ್ಕದಲ್ಲಿ ಮನೆ ಹತ್ರ ಎತ್ಕಡ್ತಾರೆ. ಅದು ಸಹ ಇದೆ. ಇದನ್ನ ಅಧಿಕಾರಿಗಳು ಮತ್ತೆ ಇದನ್ನ ಸರಿ ಮಾಡಬೇಕು. ಆದ್ರೆ ಸರಿ ಮಾಡೋದ್ ಮೊದಲು ಅಂತ ಒಂದು ಫೇಕ್ ವ್ಯವಸ್ಥೆಗೆ ಇವರು ಸಪೋರ್ಟ್ ಮಾಡ್ಕೊಂಡು ನಿಂತಿದ್ದಾರೆ. ನಾನು ಅಂತಿಮ ಹೋರಾಟ ಇಷ್ಟನೇ ಸರ್, ಬದುಕಿರೋವರೆಗೂ ಸತ್ಯಾಗ್ರಹ ಮಾಡೋದು. ಇವ್ರು ಇನ್ಮೇಲೆ ದೂರ್ ಕೊಟ್ಕೊಂಡು ಹೆಚ್ಚು ದೂರ್ ಕೊಟ್ಕೊಂಡು ನಿಂತ್ಕೊಳ್ಳೋಕ್ಕಾಗಲ್ಲ. ಆದ್ರೆ ಸರ್ಕಾರಿ ಅಧಿಕಾರಿಗಳಿಗೆ ನಾನು ಸತ್ಯಾಗ್ರಹ ಮಾಡೋದು ತಿಳಿಸ್ತೀನಿ ನಾನು. ಈಗ ಲಾಸ್ಟ್ ಅವರು ಒಂದು ನೋಟಿಸ್ ಕೊಡಿ ಅಂತ ಹೇಳಿ ಹೆಚ್ಚು ಕಮ್ಮಿ 1 ವರ್ಷ ಆಗಿತ್ತು, ಕೊಡದೇನೆ ಇದ್ ಮಾಡಿದ್ರು. ಲಾಸ್ಟ್ ತಮಗೆ ಗೊತ್ತಿದ್ದಂಗೆ ನಾನು ಸಾಮಾಜಿಕ ಜಾಲತಾಣಗಳಲ್ಲಿ ಹಿಂಗ್ ಮಾಡಿದ್ದಾರೆ ಅಂತ ಆಗ್ತೆ ನೋಟಿಸ್ ಕೊಟ್ರು. ಈಗ ಆನ್ಸರ್ ಮಾಡಿ ರೆಕಾರ್ಡ್ಸ್ ತಲುಪಿಸ್ತಾ ಇದ್ದೀನಿ. ಕೆಲಸ ಮಾಡ್ಬೇಕು. ಮಾಡ್ಲಿಲ್ವಾ, ನನ್ನ ಕೆಲಸ ಇನ್ನೇನು ಮಾಡೋಕ್ಕಾಗಲ್ಲ. ನಾವು ಸರ್ಕಾರಿ ಅಧಿಕಾರಿಗಳು. ನಾನು ಆ ಅಧಿಕಾರನ ದೇವ್ರಿಗೆ ಸಮಾನ, ಸ್ವೀಪರ್ ಇಂದ ಹಿಡಿದು ಪ್ರೈಮ್ ಮಿನಿಸ್ಟರ್ ವರೆಗೂ ಆ ಹುದ್ದೆ ದೇವ್ರಿಗೆ ಸಮಾನ ಅಂತ ಅನ್ಕೊಂಡಿದೀನಿ. ನಾನು ದೇವ್ರನ್ನ ಅಯೋಗ್ಯ ಅನ್ನಕ್ಕಾಗಲ್ಲ. ದೇವ್ರನ್ನ ದೇವ್ರು ಅಂತಾನೆ ಅನ್ಬೇಕು.
ಆ ದೇವ್ರಿಗೆ ಮತ್ತೆ ನಾನು ಮನೆಗೆ ಕಳ್ಸಿ, ನೋಡಪ್ಪ ಉಪವಾಸ ಸತ್ಯಾಗ್ರಹ ಮಾಡಲ್ವಾ, ದೇವ್ರಿಗೋಸ್ಕರ ಉಪವಾಸ ಬಿಟ್ಟಿದ್ದೀನಿ ಅಂತ ಹೇಳಲ್ವಾ, ಹಂಗೆ ಈ ಅಧಿಕಾರಿಗಳನ್ನ ಮನವೊಲಿಸೋಕ್ಕೋಸ್ಕರ ನಾನು ಉಪವಾಸ ಸತ್ಯಾಗ್ರಹ ಮಾಡ್ತೀನಿ. ಸಾವು ಬದುಕು ಎರಡು ಅಲ್ಲೇನೆ. ಧನ್ಯವಾದ ಶಿವಶಂಕರ್ ಅವರೇ, ನಿಮ್ಮ ಒಂದು ಹೋರಾಟಕ್ಕೆ ಜಯ ಸಿಗ್ಲಿ ಅಂತ ನಾನು ಕೂಡ ಆಶಿಸ್ತೀನಿ. ಧನ್ಯವಾದ. ನಮಸ್ಕಾರ ಸರ್. ಸ್ನೇಹಿತರೆ, ಶಿವಶಂಕರ್ ಅವ್ರ ಮಾತ್ರನ ನೀವು ಕೇಳಿದ್ರಿ. ನ್ಯಾಯ ದಕ್ಕಿಸ್ಕೊಳ್ಳೋಕ್ಕೋಸ್ಕರ, ಅಂದರೆ ತಮ್ಗಾಗಿರೋ ಅನ್ಯಾಯನ ಸರಿಪಡಿಸ್ಕೊಳ್ಳೋಕ್ಕೋಸ್ಕರ ಶಿವಶಂಕರ್ ಅವರು ಇದುವರೆಗೂ ಸಾಕಷ್ಟು ಹೋರಾಟ ಮಾಡಿ ಹೈರಾಣಾಗಿ ಕಡೆಗೆ ನನಗೆ ದಯಾಮರಣ ಕಲ್ಪಿಸಿ ಅಂತೇಳಿ ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸಿದ್ದಾರೆ. ಆದರೂ ಈ ಕುರುಡ ಸರ್ಕಾರ ಇದುವರೆಗೂ ಕಿವಿಗೊಟ್ಟಿಲ್ಲ. ಬರೀ ಪೇಪರ್ ಟೈಗರ್ಸ್ ಅಷ್ಟೇ. ನಾವು ನ್ಯಾಯವಂತರು, ನಿಷ್ಠಾವಂತರು, ಜನಪರ ಸೇವಕರು, ಜನರ ಗುಲಾಮರು ಅನ್ನೋ ರೀತಿಯಲ್ಲಿ ಮಾತನಾಡ್ತಾರೆ. ಆದರೆ ಜನರನ್ನ ಗುಲಾಮರನ್ನಂಗೆ ಮಾಡ್ಕೊಂಡಿದ್ದಾರೆ. ಇದಕ್ಕೆಲ್ಲ ಯಾರು ಕಾರಣ ಅಂತ ನಾವು ಯೋಚನೆ ಮಾಡಬೇಕಾಗತ್ತೆ. ನಿಜಕ್ಕೂ ಯೋಚನೆ ಮಾಡಿ, ಇದಕ್ಕೆ ಮೂಲ ಕಾರಣ ಯಾವುದೇ ರಾಜಕಾರಣಿ ಅಲ್ಲ, ಯಾವುದೇ ಅಧಿಕಾರಿ ಅಲ್ಲ. ಹಾಗಿದ್ರೆ ಯಾರು? ನಾವೇ. ನಾವು ಅಂದರೆ ಜನಸಾಮಾನ್ಯರು. ನಾವು ಕರೆಕ್ಟಾಗಿದ್ದಿದ್ರೆ ಈ ದುಷ್ಟ ರಾಜಕಾರಣಿಗಳ ಅಟ್ಟಹಾಸ ಮೆರೀತಿದ್ರ? ಸಾಧ್ಯ ಆಗ್ತಿತ್ತ ಅವ್ರಿಗೆ? ಖಂಡಿತ ಇಲ್ಲ. ಚುನಾವಣೆ ಸಂದರ್ಭದಲ್ಲಿ ಕೇವಲ 500 ರೂಪಾಯಿ ಭಿಕ್ಷೆಗೋಸ್ಕರ ನಮ್ಮ ಮತನ ಮಾರ್ಕೊಂಡೋದ್ರ ಪರಿಣಾಮ ಇವತ್ತು ಇಂಥ ದುಷ್ಟ ಶಕ್ತಿಗಳು ಬಂದು ಕೂತ್ಕೊಂಡು ಅಧಿಕಾರ ಹಿಡ್ಕೊಂಡು ದಬ್ಬಾಳಿಕೆ ಮಾಡ್ತಿದ್ದಾರೆ, ದೌರ್ಜನ್ಯ ಮಾಡ್ತಿದ್ದಾರೆ, ಅನ್ಯಾಯ ಮಾಡ್ತಿದ್ದಾರೆ, ದರೋಡೆ ಮಾಡ್ತಿದ್ದಾರೆ, ಲೂಟಿ ಮಾಡ್ತಿದ್ದಾರೆ. ಇದು ಎಲ್ಲದಕ್ಕೂ ಮೂಲ ಕಾರಣ ನಾವೇ. ಪ್ರಜೆಗಳು ಅಂದರೆ ಏನು ಅನ್ನೋದ್ರ ಅರ್ಥನೇ ನಮಗೆ ತಿಳ್ಕೊಂಡೇ ಇಲ್ಲ ಇದುವರೆಗೂ. ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದು 75 ವರ್ಷ ಆಗಿದೆ. ಪ್ರಜಾಪ್ರಭುತ್ವ ಅನ್ನೋ ಅರ್ಥ ಇದುವರೆಗೂ ಈ ದೇಶದ ಪ್ರಜೆಗಳಿಗೆ ಅರ್ಥ ಆಗಿಲ್ಲ. ಪ್ರಜೆಗಳೇ ಪ್ರಭುಗಳು ಅಂತ ಅಂದರೆ ನಾವೇ ರಾಜರು. ಇನ್ನು ಇಲ್ಲಿ ಬರ್ತಕ್ಕಂಥ ರಾಜಕಾರಣಿಗಳು ನಮ್ಮ ಪ್ರತಿನಿಧಿಗಳು. ಇನ್ನು ಉಳಿದಂಥ ಅವ್ರು ಏನಿದ್ದಾರೆ, ಸರ್ಕಾರಿ ನೌಕರರು, ಪೊಲೀಸರಿಂದ ಹಿಡಿದು ಎಲ್ಲರೂ ಇದ್ದಾರಲ್ಲ, ಅವರೆಲ್ಲ ನಮ್ಮ ಸೇವಕರು. ಅವ್ರು ಯಾರು ನಮ್ಮ ಯಜಮಾನರಲ್ಲ. ಆದರೆ ಇವತ್ತು ಅವರು ನಮ್ಮನ್ನು ಗುಲಾಮರ ಥರ ನಡ್ಸ್ಕೊತಿದ್ದಾರೆ, ಅವರು ಯಜಮಾನರ ರೀತಿ ನಡ್ಕೋತಿದ್ದಾರೆ. ಇದೆಲ್ಲದಕ್ಕೂ ಮೂಲ ಕಾರಣ ನಾವು ಚುನಾವಣೆ ಸಂದರ್ಭದಲ್ಲಿ ಕೈಯೊಡ್ಡುವಂಥದ್ದು, ಭಿಕ್ಷೆ ಬಿಡುವಂಥದ್ದು ಮೂಲ ಕಾರಣ. ಇದನ್ನು ನಾವು ಬಿಡಲಿಲ್ಲ ಅಂತ ಅಂದರೆ ನಮ್ಮ ಗುಲಾಮಗಿರಿ, ಬ್ರಿಟಿಷರಲ್ಲ, ಅವರ ಅಪ್ಪನ ರೀತಿಯಲ್ಲಿ ಇವರು ಇಲ್ಲಿ ದೋಚ್ತಾರೆ, ದುರಾಡಳಿತ ಮಾಡ್ತಾರೆ. ಸ್ವಿಸ್ ಬ್ಯಾಂಕ್ ಅಲ್ಲ, ಇನ್ನು ಎಲ್ಲೆಲ್ಲೋ ತಗೊಂಡೋಗಿ ತಮ್ಮ ಆಸ್ತಿಗಳನ್ನ ಇಟ್ಕೊಳ್ತಾರೆ, ಶೋಷಣೆ ಮಾಡ್ತಾನೆ ಇರ್ತಾರೆ. ನಾವು ಯಾವುದೇ ಕಾರಣಕ್ಕೂ ಈ ಜಗತ್ತನ್ನು, ಈ ದೇಶವನ್ನು ಬದಲಾಯಿಸೋಕ್ಕಾಗೋದಿಲ್ಲ. ಕಡೆಯದಾಗಿ ಮತ್ತೊಂದು ಪ್ರಮುಖವಾದಂಥ ವಿಷಯವನ್ನು ಇಲ್ಲಿ ಪ್ರಸ್ತಾಪ ಮಾಡಬೇಕಿದೆ. ಅದೇನಂತ ಅಂದರೆ, ಇದುವರೆಗೂ ಎಲ್ಲ ರೀತಿಯ ಹೋರಾಟ ಮಾಡ್ತಂಥ ಶಿವಶಂಕರ್ ಅವರು ಅಂತಿಮವಾಗಿ ಉಪವಾಸ ಸತ್ಯಾಗ್ರಹನ ಆರಂಭಿಸಲಿಕ್ಕೆ ನಿರ್ಧರಿಸಿದ್ದಾರೆ. ಅವರ ಹೋರಾಟಕ್ಕೆ ನಮ್ಮ ಸೂರಿ ಡೈರಿ, ಪರ್ವ ಟಿವಿ ಸೇರಿದಂತೆ ಇನ್ನೂ ಕೆಲವರು ಪ್ರಗತಿಪರರು, ಜನಪರ ಕಾಳಜಿ ಇರ್ತಕ್ಕಂಥವರು ಬೆಂಬಲ ವ್ಯಕ್ತಪಡಿಸಿದ್ದಾರೆ. ಅವರ ಹೋರಾಟಕ್ಕೆ ನೀವು ಕೂಡ ನಿಮ್ಮ ಬೆಂಬಲ ವ್ಯಕ್ತಪಡಿಸ್ತಿದ್ದೀರಾ. ದಯವಿಟ್ಟು ಸಹಕಾರ ನೀಡಿ ಅವರಿಗೆ ನ್ಯಾಯ ಕಲ್ಪಿಸುವಂಥ ಒಂದು ಪ್ರಯತ್ನವನ್ನು ಮಾಡೋಣ. ಎಲ್ಲರೂ ಸಹಕರಿಸಿ. ಧನ್ಯವಾದ.